ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಬಲ್ಗಡೆಯಿಂದ ಪ್ರಸಾದ ಕೊಟ್ಲು ಅಂತಂದೆ, ಉಲ್ಟಾ ಹೊಡಿತಲ್ಲ ಅವಳ ಭವಿಷ್ಯ. ಇದೇ ನಾನು ಬೇಡ ಅಂತಿರೋದು. ಹೊರಡೋ ಮುಂದೆ ಅಮ್ಮನವರಿಗೆ ಕಾಪಾಡಮ್ಮ ಅಂತ ನಮಸ್ಕಾರ ಮಾಡಿದ್ರೆ ನಿನ್ ಹೀಗೆಲ್ಲ ಆಗ್ತಿರ್ಲಿಲ್ಲ. ಅಲ್ಲಿಗೆ ಅವಳೆ ನನ್ನ ಬದುಕನ್ನು ಹಾಳು ಮಾಡ್ತಿದ್ದಾಳೆ ಅಂತ ಒಪ್ಕೊಳ್ಳಿ. ಹಾಳು ಮಾಡದೆ ಬಿಡ್ತಾಳ? ನಿನ್ ಮನಸ್ಸಿಗೆ ಬಂದಂಗೆ ಸಿಕ್ಕಲ್ಲಿ ಅವಳನ್ನ ನಿಂದಿಸ್ದೆ, ಅವಳ ಮೇಲೆ ಕೈ ಕೂಡ ಮಾಡದೆ ಬಿಡ್ತಾಳ? ನೀನು ನಿನ್ನ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋವರೆಗೂ ಅವಳು ನಿನ್ನ ಬಿಡಲ್ಲ. ಆಟ ಆಡಿಸ್ತಾಳೆ, ನೋಡ್ತಿರೋ. ಹೌದೇ, ಅಜ್ಜಿ ಹೇಳ್ತಾ ಇರೋದು ಸರಿ ಅಂತ ನನಗೂ ಅನ್ನಿಸ್ತಾ ಇದೆ. ಇದು 3ನೇ ಸರ್ತಿ ನಿನ್ನ ಪ್ರಯಾಣ ನಿಂತಿರೋದು. ಒಂದು ಸರ್ತಿ ಅಂದರೆ ಏನೋ ಕಾರಣ ಇದೆ ಅಂತ ಅನ್ಬೋದು. ಹೀಗೆ ಪದೇ ಪದೇ ಆಗ್ತಾ ಇದ್ರೆ ಅದಕ್ಕೆ ನಿನ್ ದಿಮಾಕೆಲ್ಲ ಬಿಟ್ಟು ನಾವು ಹೇಳ್ದಂಗೆ ಕೇಳು, ಎಲ್ಲ ಸರಿ ಹೋಗುತ್ತೆ. ನೀವೇನು ಹೇಳ್ತಿದ್ದೀರಾ ನನಗೆ ಚೆನ್ನಾಗಿ ಗೊತ್ತು. ಅದು ಯಾವುದೂ ನಡೆಯಲ್ಲ ಅಂದ್ರೆ ಇನ್ನ 100 ಸಲ ಇಲ್ಲಿಂದ ಹೊರಟು ನೀನು ಹೋಗೋದಿಕ್ಕಾಗಲ್ಲ. ನಾಳೆ ನೀನ್ ಮದುವೆ ಆಗ್ಬೇಕಾಗಿರೋಳು. ಈಗಾಗಲೇ 4 ಜನ ಗಂಡುಗಳು ಬಂದು ನಿನ್ನ ಬೇಡ ಅಂತ ಹೇಳೋಗಿದ್ದಾರೆ. ಸದ್ಯ ಪೀಡೆ ಕಳೀತು, ಯಾರಿಗ್ ಬೇಕು ಮದ್ವೆ? ನಿಂದಿನ್ನೂ ಬಿಸಿ ರಕ್ತ, ಅದಕ್ಕೆ ಹಾಗಾಡ್ತಿದ್ಯಾ? ಹೀಗೆ ಇರಲ್ಲ ಕಣೆ ಜೀವನ. ಮತ್ತೆ ಇವಳು ಮುಂದೆ ದೀಪ ಧೂಪ ಹಚ್ಕೊಂಡಿರೋದ ಜೀವನ? ಬೇಡವೇ, ಹೆಚ್ಚಿಗೆ ಮಾತಾಡಬೇಡ ನೀನು. ತಾಯಿ ಎಚ್ಚರಿಕೆ ಕೊಡ್ತಿದ್ದಾಳೆ, ಎಚ್ಚೆತ್ಕೋ. ಇಲ್ಲದೆ ಹೋದ್ರೆ ದೊಡ್ಡ ಪೆಟ್ಟು ಕೊಡ್ತಾಳೆ ನಿನಗೆ. ನೀವು ಕೋಪದಲ್ಲಿ ಏನೇನೋ ಹೇಳ್ಬಿಡಿ. ನೀವು ದೊಡ್ಡವರು, ನಿಮ್ಮ ಕೋಪ ಅವಳಿಗೆ ಶಾಪ ಆಗತ್ತೆ. ಬಾಳ್ಬೇಕಾದ ಹುಡುಗಿ. ನನಗೆ ಬುದ್ಧಿ ಹೇಳಕ್ ಬರಬೇಡ್ವೆ. ಮೊದಲು ನಿನ್ನ ಮಗಳಿಗೆ ಬುದ್ಧಿ ಹೇಳು. ಹಿರಿಯರು ದೇವರಲ್ಲೇ ಭಯ ಭಕ್ತಿಯಿಂದ ಇರೋದಕ್ಕೆ ಹೇಳು. ಹೇಳೋಣ, ನೀವು ಸಿಟ್ಟು ಮಾಡ್ಕೋಬಿಡಿ. ತಡವಾಗಾದ್ರೂ ಕಲ್ತ್ಕೋತಾಳೆ. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗ್ಲು ಹಾಕದ್ರಂತೆ. ಇನ್ಯಾವಾಗಲೇ ಕಲಿಯೋದು? ಮಾಡಬಾರ್ದನ್ ಮಾಡಿ ಆಡಬಾರ್ದನ್ನ ಆಡಿ ಪಾಪದ ಹೊರೆನ ಕಟ್ಕೊಂಡಿದ್ದಾಳಲ್ಲೇ. ಆಗಲ್ಲ. ಇನ್ನು ನಿನ್ನ ಮಗಳಿಗೆ ಬುದ್ಧಿ ಹೇಳಕ್ಕೆ ನನ್ನ ಕೈಲಿ ಆಗಲ್ಲ ಕಣೋ. ಲೋ ಶೇಖರಿ, ಏನ್ ಕರ್ಮನೋ ನಿಂದು. ಯಾವುದ್ರಲ್ಲೂ ಸುಖ ಅನ್ನೋದೇ ಕಾಡ್ಲಿಲ್ವಲ್ಲೋ. ನಿನ್ನಂಥವನಿಗೆ ಎಂಥ ಮಗಳು. ಅಮ್ಮ, ನೀನು ಅಳಬೇಡಮ್ಮ, ಸಮಾಧಾನ ಮಾಡ್ಕೊ. ಅವಳಿಗದೇನು ಹೇಳ್ತೀಯೋ ಹೇಳು, ಕೇಳ್ತಾಳೆ. ನಾನು ಹೇಳ್ತೀನಿ ಅವಳಿಗೆ. ಹಾಗಾದ್ರೆ ಕೇಳು, ನಾಳೆಯಿಂದನೇ ದುರ್ಗ ಸಪ್ತಾಹ ಆಗಬೇಕು. ಮನೆ ಮಧ್ಯದಲ್ಲಿ ಅಷ್ಟಪದ್ಮ ರಂಗೋಲಿ ಹಾಕಬೇಕು. ಮಧ್ಯದಲ್ಲಿ ದೀಪ ಹಚ್ಚಿಡಬೇಕು. ಆ ಜ್ಯೋತಿನೇ ದುರ್ಗಿ ಅಂತ ಭಾವಿಸ್ಕೊಂಡು ಪೂಜೆ ಮಾಡಬೇಕು. 21 ನಮಸ್ಕಾರ ಹಾಕಬೇಕು. ದುರ್ಗಿ ಕನ್ಯಾ ಆದ್ರಿಂದ 7ನೇ ದಿನ ಒಬ್ಬ ಕನ್ಯಾ ಮುತ್ತೈದೆಯನ್ನು ಕರೆದು ಅವಳ ಪಾದ ಪೂಜೆ ಮಾಡಿ ಅವಳೇ ದುರ್ಗಿ ಅಂತ ಪೂಜೆ ಮಾಡಬೇಕು. ಆ ಹುಡುಗಿಯಿಂದ ಆಶೀರ್ವಾದ ಪಡೆದ್ರೆ ಮಾಡಿದ ಪಾಪ ಕಳೆಯುತ್ತೆ. ಇಷ್ಟೆಲ್ಲ ನಡೆಸ್ಬೇಕಮ್ಮ? ನಿನ್ನ ಮಗಳು ಸೆರಗಿನಲ್ಲಿ ಕಟ್ಕೊಂಡಿರೋ ಪಾಪ ಕಳಿಯಕ್ಕೆ ಇಷ್ಟೆಲ್ಲ ಮಾಡಲೇಬೇಕು. ಸರಿ ಅಮ್ಮ, ಇನ್ಯಾವ ಮಾತನ್ನು ಮೀರಿದ್ದೀವಿ ನಾವು. ಲಲಿತಾ, ಅಮ್ಮ ಹೇಳಿದ ಹಾಗೆ ನಾಳೆಯಿಂದಲೇ ವ್ರತ ಶುರು ಮಾಡಿಸು. ಆದರೆ ನಾನು ಅವಳು ಪೂಜೆ ಮಾಡಲ್ಲ. ನೀನು ಮಾಡ್ದೆ, ನಿನ್ನ ಪಾಪ ಕಳಿಕೆ ಮತ್ಯಾರೇ ಮಾಡ್ತಾರೆ? ಯಾರು ಬೇಕಾದ್ರೂ ಮಾಡಲಿ, ನಾನು ಮಾತ್ರ ಅವಳು ಪೂಜೆ ಮಾಡಲ್ಲ. ದುರ್ಗಿನೂ ಇಲ್ಲ, ಯಾವಳು ಇಲ್ಲ. ಯಾವಳಿಂದನೂ ನನಗೆ ಒಳ್ಳೇದಾಗಬೇಕಾಗಿಲ್ಲ. ಕೇಳ್ದನೋ ನಿನ್ನ ಮಗಳ ಆಡೋ ಮಾತನ್ನ? ಅಪ್ಪ ಅನಿಸ್ಕೊಂಡು ಕೇಳಿಸ್ಕೊಂಡು ಕೂತಿದ್ಯಲ್ಲೋ. ಎತ್ತೆರಡು ಬಿಜೆಡ್ ಬಿಟ್ಟು ಹೊಡೆದ್ರಲ್ಲ, ಕೊಂದ್ ಹಾಕಿದ್ರು ನಾನು ಅವಳು ಪೂಜೆ ಮಾಡಲ್ಲ. ಇದರಿಂದ ಯಾವ ಪಾಪ ಬೇಕಾದ್ರೂ ಸುತ್ಕೊಳ್ಳಿ, ನೇಣು ಹಾಕೊಂಡು ಸಾಯ್ತೀನಿ. ಆದ್ರೆ ಅವಳಿಗೆ ಮಾತ್ರ ನಾನು ಸೋಲಲ್ಲ. ಅದೇನಂತ ಹುಟ್ಟುಬಿಟ್ಟಿಯೇ? ನಾನು ಹುಟ್ಟಿದೆ ಅಂತ. ನೀವು ಅಂದಿದ್ದೇನು, ಸುಂದ್ರಿನ ನನ್ನ ದಾರಿಯಿಂದ ನಿವಾರಿಸ್ಕೋತೀನಿ ಅಂತ. ಅದಾಗಿತ್ತಲ್ವಾ? ಶೆಟ್ರು ಅದಕ್ಕೆ ಒಪ್ಕೊಂಡಿದ್ರು, ನೀವು ತಯಾರಿದ್ರಿ. ಈಗ ಬಂದು ನೀವೇ ಕೆಡಿಸಿದ್ರಲ್ಲ. ಇದು ಏನೋ ಅಮ್ಮನವರೇ ಬಂದು ಶೆಟ್ರಿಗೆ ಹೇಳಿದ್ದೋ ಅಥವಾ ನಿಮ್ಮದೇ ಉಪಾಯನೋ? ಸಾಕ್ಷಾತ್ ವಿರೂಪಾಕ್ಷ ಶಾಸ್ತ್ರಿಗಳದೇ ಕೆಲಸ. ಹೇಳೋದೊಂದು ನಡ್ಕೊಳ್ಳೋದೊಂದು. ನಿಮ್ಮ ವ್ಯವಹಾರವೇ ನನಗೆ ಅರ್ಥವಾಗೋದಿಲ್ಲ. ಪಾಪ ಆ ಹುಡುಗಿ ಎಲ್ಲೋ ಹೋಗಿ ಬದುಕೋತಿತ್ತು. ಯಾವ ತಂತ್ರಕ್ಕೆ ನೀವು ಅವಳನ್ನ ಇಲ್ಲಿ ಉಳಿಸ್ಕೊಂಡ್ರಿ?
ನನ್ನ ಮಾತು, ನನ್ನ ದಾರಿ, ನನ್ನ ಉದ್ದೇಶ ಎಲ್ಲವೂ ಸ್ಪಷ್ಟವಾಗಿದೆ.